ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 5-8-2025 ಮಂಗಳವಾರ, ಏಕಾದಶಿ, ಮೂಲ ನಕ್ಷತ್ರ, ವೈದ್ಯುತಿ ಯೋಗ, ವಿಷ್ಟೀಕರಣ. ಮೊದಲನೆಯದಾಗಿ ಮೇಷರಾಶಿ. ಹೂಡಿಕೆ ಹಣದಲ್ಲಿ ಲಾಭ, ಕುಟುಂಬದವರಿಗೆ ಪ್ರಯಾಣ, ಸಂಗಾತಿಯಿಂದ ಸಹಾಯ, ಪಾಲುಗಾರಿಕೆಯಲ್ಲಿ ಲಾಭ ದೊರೆಯುವುದು. ವೃಷಭ ರಾಶಿ. ಸಂಗಾತಿಯಿಂದ ನೆಮ್ಮದಿ, ಪಾಲುಗಾರಿಕೆಯಲ್ಲಿ ಲಾಭ, ವ್ಯಾಪಾರದಲ್ಲಿ ಕಿರಿಕಿರಿ, ಕುಟುಂಬದವರಿಂದ ಚಿಂತೆ, ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ವ್ಯಾಪಾರಕ್ಕಾಗಿ ಪ್ರಯಾಣ, ಧನವ್ಯಯ, ಮಕ್ಕಳ ಬಗ್ಗೆ ಚಿಂತೆ, ಸಂಗಾತಿಯ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕಟಕ ರಾಶಿ. ಮಕ್ಕಳಿಂದ ಲಾಭ, ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವುದು, ಒಡಹುಟ್ಟಿದವರಿಂದ ನಷ್ಟ, ವಾಹನದಿಂದ ನಷ್ಟ, ಪುಷ್ಯ ನಕ್ಷತ್ರದವರಿಗೆ ಅಶುಭ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ಗೃಹದ ಚಿಂತೆ, ಮಾನಸಿಕ ಅಶಾಂತಿ, ಖಿನ್ನತೆ, ದುಃಖ, ವೃತ್ತಿಯಲ್ಲಿ ಲಾಭ, ಪ್ರಯಾಣದಿಂದ ಲಾಭವಾಗುವುದು. ಕನ್ಯಾ ರಾಶಿ. ಪ್ರಯಾಣದಿಂದ ನಷ್ಟ, ಒಡಹುಟ್ಟಿದವರಿಂದ ನಷ್ಟ, ವಿದೇಶಿ ಪ್ರಯಾಣ, ಉದ್ಯೋಗದಲ್ಲಿ ಲಾಭ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಕುಟುಂಬದವರಿಂದ ಲಾಭ, ಹೂಡಿಕೆ ಹಣದಲ್ಲಿ ಲಾಭ, ತಂದೆಯ ಬಗ್ಗೆ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಉದ್ಯೋಗದ ಚಿಂತೆ, ವೃತ್ತಿ ಲಾಭ, ಸಂಗಾತಿಯಿಂದ ಕಿರಿಕಿರಿ, ಹೂಡಿಕೆ ಹಣದಲ್ಲಿ ನಷ್ಟ, ಅನುರಾಧ ನಕ್ಷತ್ರದವರಿಗೆ ಅಶುಭ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ವಿದೇಶಿ ಪ್ರಯಾಣ ಬೇಡ, ತಂದೆಗೆ ಅನಾರೋಗ್ಯ, ಪಾಲುಗಾರಿಕೆಯಲ್ಲಿ ಲಾಭ, ಒಡಹುಟ್ಟಿದವರಿಂದ ಲಾಭ ದೊರೆಯುವುದು. ಮಕರ ರಾಶಿ. ಒಡಹುಟ್ಟಿದವರಿಂದ ನಿಂದನೆ, ಹೂಡಿಕೆ ಹಣದಲ್ಲಿ ಲಾಭ, ಮಕ್ಕಳಿಂದ ಕಿರಿಕಿರಿ, ಉದ್ಯೋಗದಲ್ಲಿ ಕಿರಿಕಿರಿ, ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭ ರಾಶಿ. ಉದ್ಯೋಗ ಲಾಭ, ಪಾಲುಗಾರಿಕೆ ಬೇಡ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ವಿದ್ಯಾರ್ಥಿಗಳಿಗೆ ಶುಭ, ವಿದೇಶಿ ಪ್ರಯಾಣ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಮೀನ ರಾಶಿ. ತಂದೆಯ ಜೊತೆ ಕಿರಿಕಿರಿ, ಪ್ರಯಾಣದಿಂದ ನೆಮ್ಮದಿ, ಹೂಡಿಕೆ ಹಣದಲ್ಲಿ ಲಾಭ, ಮಾನಸಿಕ ದುಃಖ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಅಶುಭ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.